ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ತೇಜು ದಿನೇಶ್ ಕನ್ನಡ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋವಂಥದ್ದು ನಾನು ನಮ್ಮದು 4th ಇಯರ್ ಆ್ಯನಿವರ್ಸರಿ ಸೆಲೆಬ್ರೇಷನ್ನದು ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಒಂದು ಪುಟ್ಟದಾಗಿ ಸೆಲೆಬ್ರೇಷನ್ ಮಾಡ್ಕೊಂಡಿರೋವಂಥದ್ದು, ಏನು ಗ್ರ್ಯಾಂಡಾಗೇನು ಸೆಲೆಬ್ರೇಷನ್ ಮಾಡ್ಕೊಂಡಿಲ್ಲ. ಆ್ಯಂಡ್ ನಾವು ಸಂಜೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಹಾಗೆ ಫಸ್ಟ್ ಟೈಮ್ ನಾನು ಇಸ್ಕಾನ್ ಟೆಂಪಲ್ಗೆ ಹೋಗಿರೋವಂಥದ್ದು. ನಾನು, ನಮ್ಮ ಮನೆಯವರು, ನಿಶು ಮತ್ತು ನನ್ನ ತಂಗಿ 4 ಜನ ಕೂಡ ಫಸ್ಟ್ ಟೈಮ್ ಇಸ್ಕಾನ್ ಟೆಂಪಲ್ಗೆ ಹೋಗಿರೋದು. ಅವರು ಬೆಳಗ್ಗೆನೇ ಬರಬೇಕಾಗಿತ್ತು, ಬಟ್ ಡ್ಯೂಟಿಗೆ ಹೋಗ್ತೀನಿ ಅಂತ ಅಂದರು ಫ್ರೆಂಡ್ಸ್. ಬಟ್ ನನ್ನ ಹತ್ರ ಡ್ಯೂಟಿಗೆ ಹೋಗಿದ್ದು ಸಂಜೆ ನಾನು ಬರ್ತೀನಿ ಅಂತ ಹೇಳಿದರು. ಆಮೇಲೆ ಫೋನ್ ಮಾಡಿದಾಗ ಇಲ್ಲ, ರಜಾ ಹಾಕಿದ್ದೀನಿ ಡ್ಯೂಟಿಗೆ ಅಂತ ಅಂದರು. ಅದಾದಮೇಲೆ ಸಂಜೆ ಮಧ್ಯಾಹ್ನ ಬಂದಿದ್ದರು, ಒಂದು 2:30 ಆ ಟೈಮಿಗೆ ಬಂದರು. ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಅವರು ಕೂಡ ರೆಸ್ಟ್ ಎಲ್ಲ ಮಾಡಿದ್ರು. ಅದಾದಮೇಲೆ ನಾವು ಒಂದು 5:30 ಆ ಟೈಮಿಗೆ ಇಸ್ಕಾನ್ ಟೆಂಪಲಿಗೆ ಬಂದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ಫುಲ್ ಪೀಸ್ಫುಲ್ ಆಗಿದೆ, ಸೈಲೆಂಟಾಗಿದೆ. ಆ್ಯಂಡ್ ಕೃಷ್ಣ ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಒಳಗಡೆ ಹೋಗಿ ಕೂತ್ಕೊಂಡ್ರೆ ಆರಾಮ್ ಅನಿಸುತ್ತೆ, ನೆಮ್ಮದಿ ಅನಿಸುತ್ತೆ, ಒಂದು ಮೈಂಡಿಗೆ ರಿಫ್ರೆಶ್ ಸಿಕ್ತಂಗೆ ಅನಿಸುತ್ತೆ. ಹಾಗೆ ಅಲ್ಲಿ ನೋಡಿಕೊಂಡು ಪ್ರಸಾದ ಕೊಟ್ಟರು, ಬಿಸಿಬೇಳೆಭಾತ್ ಪ್ರಸಾದ ಕೊಟ್ಟರು. ಅದನ್ನು ತೊಗೊಂಡು ಇವಾಗ ಕೂತ್ಕೊಂಡು ತಿಂತಾಯಿದ್ದೀವಿ. ಮತ್ತು ನಮ್ಮದು 4th ಇಯರ್ಗೆ ನಾವು ಕಾಲಿಟ್ಟಿದ್ದೀವಿ. ಎಷ್ಟು ಬೇಗ 4 ವರ್ಷ ಆಯಿತು ಅಂತಲೇ ಗೊತ್ತಿಲ್ಲ ಫ್ರೆಂಡ್ಸ್. ಅಷ್ಟು ಬೇಗ 4 ವರ್ಷ ಆಗಿದೆ ನಮ್ಮದು ಮದುವೆ ಆಗಿ. ಆ್ಯಂಡ್ ನಿಶ್ಚಿತ ಜೊತೆ ಬಂದುಬಿಟ್ಟು ಇದು 3ನೇ ವರ್ಷದ ನಾವು ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ತಾ ಇರೋವಂಥದ್ದು. ಅವನಿಗಂತೂ ಫುಲ್ ಹ್ಯಾಪಿ. ಹೊರ್ಗಡೆ ಕರ್ಕೊಂಡು ಬಂದರೆ ತುಂಬ ಖುಷಿ ಪಡ್ತಾನೆ. ಯಾಕಂದರೆ ಮಕ್ಕಳುಗಳನ್ನ ಒಂದೇ ಕಡೆ ನಾವು ಮನೆಯಲ್ಲೇ ಕೂರಿಸ್ಕೊಂಡು ಆಟ ಆಡಿಸ್ತಾ ಇರ್ತೀವಲ್ವ, ಹೊರ್ಗಡೆ ಕರ್ಕೊಂಡು ಬಂದರೆ ಅವ್ರಿಗೂ ಕೂಡ ತುಂಬ ಖುಷಿ ಆಗುತ್ತೆ. ಅವನು ಫುಲ್ ಅಲ್ಲೆಲ್ಲ ಆಟಾಡ್ತಾಯಿದ್ದ. ಸ್ವಲ್ಪ ಪಾರ್ಕ್ ರೀತಿ ಎಲ್ಲ ಇತ್ತಲ್ಲ, ಅದಕ್ಕೋಸ್ಕರ ಅವನು ಓಡಾಡಿಕೊಂಡು ಮತ್ತು ಹಾಗೆ ಪಪ್ಪನ ಜೊತೆ ಕೂತ್ಕೊಂಡು ಮಾತಾಡ್ತಾಯಿದ್ದ ಪ್ರಸಾದ ಎಲ್ಲ ತಿನ್ನಬೇಕಾದ್ರೆ. ಮತ್ತು ಅಲ್ಲಿ ಫ್ಲವರ್ಸ್ ಎಲ್ಲ ಇತ್ತಲ್ಲ, ಅದೆಲ್ಲ ನೋಡಿಕೊಂಡು ಅವನು ತೋರಿಸ್ತಾ ಇದ್ದ. ನಾನೇ ತಿಂತೀನಿ ಪಪ್ಪ ಪ್ರಸಾದನ ಅಂತ ಅಂದ್ಬಿಟ್ಟು ಅವನು ತೋರಿಸ್ತಾ ಇದ್ದ. ಮತ್ತು ಮೈಸೂರಲ್ಲಿ ನಾವು ಇಸ್ಕಾನ್ ಟೆಂಪಲ್ಗೆ ಹೋಗಿರೋವಂಥದ್ದು ಫಸ್ಟ್ ಟೈಮು. ಬೆಂಗಳೂರಲ್ಲಿ ಯಾವ ರೀತಿ ಇದೆ ಅಂತ ನನಗೆ ಅಷ್ಟು ಗೊತ್ತಿಲ್ಲ, ಬಟ್ ಅಲ್ಪ ಸ್ವಲ್ಪ ಫೋನಲ್ಲಿ ನೋಡಿದ್ದೀನಿ ಅಷ್ಟೇ. ಬೆಳಗ್ಗೆ ಆಗಿದ್ದರೆ ನಮ್ಮದು ಆ್ಯನಿವರ್ಸರಿ ಬಿದ್ದಿದ್ದು ಅಂದರೆ ಒಂದು ಫ್ರೈಡೇ ನಮ್ಮದು ಆ್ಯನಿವರ್ಸರಿ ಇದ್ದಿದ್ದು. ಮಾರ್ನಿಂಗ್ ಆಗಿದ್ದರೆ ಶುಕ್ರವಾರ ಅಲ್ವಾ, ಫ್ರೈಡೇ ಅಲ್ವಾ, ಬೆಳಗ್ಗೆನೇ ಯಾವುದಾದ್ರೂ ಹೆಣ್ಣು ದೇವ್ರ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಬಟ್ ಏನಿಲ್ಲ, ಯಾವುದಾದ್ರೂ ಒಂದೇ ದೇವರಲ್ವಾ ಅಂತ ಅಂದ್ಬಿಟ್ಟು ಇಸ್ಕಾನ್ ಟೆಂಪಲ್ಗೆ ಹೋಗಿರಲಿಲ್ಲ. ಅಲ್ಲಿಗೆ ಹೋಗಿದ್ದು ಬರೋದಾ ಅಂತ ಅಂದ್ಬಿಟ್ಟು ಹೋಗಿದ್ದು ಬಂದ್ವಿ. ಬಟ್ ನಾವು ಅವಾಗವಾಗ ಸೈಡಲ್ಲಿ ಓಡಾಡ್ತಾ ಇದ್ವಿ, ಯಾವತ್ತೂ ಹೋಗಿ ನೋಡಿರಲಿಲ್ಲ. ಇವತ್ತು ಹೋಗಿದ್ದು ಬರೋದಾ ಅಂತ ಅಂದ್ಬಿಟ್ಟು ಇಸ್ಕಾನ್ ಟೆಂಪಲ್ಗೆ ಹೋಗಿದ್ವಿ. ಅಲ್ಲಿ ತುಂಬ ಚೆನ್ನಾಗಿ ಗಾರ್ಡನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫ್ಲವರ್ಸ್ ಎಲ್ಲನೂ ಅಷ್ಟು ಚೆನ್ನಾಗಿ ಕ್ಲೀನಾಗಿ ಗಿಡಗಳೆಲ್ಲನೂ ಬೆಳೆಸಿದ್ದಾರೆ. ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂದ್ಬಿಟ್ಟು. ಆ್ಯಂಡ್ ಅಷ್ಟು ಜನ ಏನೂ ಇರಲಿಲ್ಲ. ಈ ಮಂಡೇಯಿಂದ ಫ್ರೈಡೇ ತನಕ ಅಷ್ಟು ರಶ್ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಸಾಟರ್ಡೆ ಟೈಮು ತುಂಬ ಚೆನ್ನಾಗಿ ಪೂಜೆ, ಅಲಂಕಾರ, ಭಜನೆ ಇದೆಲ್ಲನೂ ಮಾಡ್ತಾರಂತೆ ಇಸ್ಕಾನ್ ಟೆಂಪಲಲ್ಲಿ. ಬಟ್ ನಮ್ಮದು ಸಾಟರ್ಡೆ ಏನಾದರೂ ಆ್ಯನಿವರ್ಸರಿ ಇದ್ದಿದ್ದರೆ ನಾವು ಸಾಟರ್ಡೆ ಹೋಗ್ತಿದ್ವಿ ಸಂಜೆ ಟೈಮು ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಮ್ಗೆ ಆವಾಗ ಗೊತ್ತಾಗ್ತಾಯಿತ್ತು. ಬಟ್ ನಮ್ಮದು ಫ್ರೈಡೇ ಅಲ್ವಾ ಬಿದ್ದಿದ್ದು, ಅಷ್ಟು ಜನ ಏನೂ ಇರಲಿಲ್ಲ. ಸ್ವಲ್ಪ ಇದ್ದರೂ ಒಳಗೆಲ್ಲ ಏನು ಅಷ್ಟು ರಶ್ ಏನೂ ಇರಲಿಲ್ಲ. ಬಟ್ ಅಲ್ಲೇನು ಮಂಗಳಾರತಿ ಏನೂ ಮಾಡಿರಲಿಲ್ಲ, ಮಾಡಿಬಿಟ್ಟು ಮಡಗಿದ್ರು ಅಷ್ಟೇ. ಮಂಗಳಾರತಿ ತೊಗೊಂಡು ಅದಾದಮೇಲೆ ಆಚೆ ಬಂದಾಗ ತೀರ್ಥ ಕೊಟ್ಟರು, ತೀರ್ಥ ತೊಗೊಂಡು ಮತ್ತು ಬಿಸಿಬೇಳೆಭಾತ್ ಪ್ರಸಾದ ಕೊಟ್ಟರು. ಅಷ್ಟೇ ಫ್ರೆಂಡ್ಸ್, ನಮ್ಮದು ಒಂದು ಪುಟ್ಟದಾಗಿ ನಾವು ಆ್ಯನಿವರ್ಸರಿ ಸೆಲೆಬ್ರೇಷನ್ನ ಮಾಡ್ಕೊಂಡಿರೋ ಅಂಥದ್ದು. ಈ ಸಲ ಆ ಸೆಲೆಬ್ರೇಷನ್ದು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಅಂತ ಅಂದನಲ್ಲ ನಾನು. ನಿಶು ಸ್ವಲ್ಪ ಕೇರಮ್ ಮಾಡ್ತಾ ಇರೋದನ್ನ ವೀಡಿಯೋನ ಹಾಗೆ ಕ್ಲಿಪ್ಪಿಂಗ್ಸ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ತಂಗಿ ಮತ್ತು ನಮ್ಮ ಮಮ್ಮಿ ಇಬ್ಬರು ಕೂಡ ಕೂತ್ಕೊಂಡು ಆಟಾಡ್ತಾ ಇದ್ರಲ್ಲ, ಅವಾಗ ನಾನು ಕೂಡ ಕೇರಮ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವನು ಕೂತ್ಕೊಂಡು ಆಟಾಡ್ತಾಯಿದ್ದ. ಚೆನ್ನಾಗಿ ಆಟಾಡ್ತಾ ಇದ್ನಲ್ಲ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಅದರಲ್ಲಿ. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿದ್ನಲ್ವಾ, ಚೆನ್ನಾಗಿ ರೆಡಿಯಾಗಿದ್ವಲ್ಲ, ಫೋಟೋಸ್ ವೀಡಿಯೋಸ್ ಎಲ್ಲ ಇರಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಮತ್ತು ಒಂದು ರೀಲ್ಸ್ ಮಾಡಿಕೊಂಡೆ ನಾನು. ರೀಲ್ಸ್ ಕೂಡ ನಾನು ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲಲ್ಲಿ. ನೀವು ಯಾರು ನೋಡಿಲ್ಲ ಅಂದರೆ ಹೋಗಿ ನೋಡಿ. ನೆಕ್ಸ್ಟ್ ಅಲ್ಲಿಂದ ದೇವಸ್ಥಾನದಿಂದ ನೆಕ್ಸ್ಟು ನಾವಿಲ್ಲಿ ಸ್ವೀಟ್ಸ್ನ ತೊಗೊಳೋದ ಮನೆಗೆ ಅಂತ ಅಂದ್ಬಿಟ್ಟು ಸ್ವೀಟ್ ತೊಗೋತಾ ಇದ್ದೀವಿ. ನಾವು ಮಹಾಲಕ್ಷ್ಮಿ
ಕ್ಯಾಶುಯಲಾಗಿ ನಾವು ಮಹಾಲಕ್ಷ್ಮಿ ಅಥವಾ ವೈಷ್ಣವಿ ಸ್ವೀಟೇ ತೊಗೊಳ್ಳೋ ಅಂಥದ್ದು, ಮಹಾಲಕ್ಷ್ಮಿ ಸ್ವೀಟ್ನ ತೊಗೊಳ್ಳೋದ ಅಂತ ಅಂದ್ಬಿಟ್ಟು ಬಂದಿದ್ವಿ. ಆ್ಯಂಡ್ ಚಂಪಾಕಲಿ ತೊಗೊಂಡ್ವಿ ನಾವು. ಮತ್ತು ಇಲ್ಲಿ ಮೈಸೂರು ಪಾಕ್ ಟೇಸ್ಟ್ ನೋಡೋದ ಅಂತ ಅಂದ್ಬಿಟ್ಟು ಟೇಸ್ಟ್ ಕೊಟ್ಟರು, ತೊಗೊಂಡ್ವಿ. ಚೂರು ಕೊಡ್ತಾರೆ ಅಷ್ಟೇ ಟೇಸ್ಟಿಗೆ, ಬಟ್ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಮೈಸೂರು ಪಾಕು ಬಾಯಲ್ಲಿ ಇಟ್ಟರೆ ಫುಲ್ ಕರ್ಗೋಗ್ತಿತ್ತು. ಆಮೇಲೆ ಸ್ವಲ್ಪ ಬಿಸಿ ಬಿಸಿ ಇತ್ತು ಮೈಸೂರು ಪಾಕು, ಅಷ್ಟು ಚೆನ್ನಾಗಿತ್ತು ಮೈಸೂರು ಪಾಕು ಟೇಸ್ಟ್ ನೋಡೋದಕ್ಕೆ. ಬಟ್ ನಾವು ಮೈಸೂರು ಪಾಕೆಲ್ಲ ಅಷ್ಟು ಜಾಸ್ತಿ ತಿನ್ನೋದಿಲ್ಲ ಅಂತ ಅಂದ್ಬಿಟ್ಟು ಮೈಸೂರು ಪಾಕನ್ನ ತೊಗೊಳ್ಳಿಲ್ಲ. ಜಸ್ಟು ಜಿಲೇಬಿ ಮತ್ತು ನಮ್ಮ ಪಪ್ಪನಿಗೆ ಸ್ವಲ್ಪ ಮಿಕ್ಸರ್ ತೊಗೊಂಡ್ವಿ. ಆ್ಯಂಡ್ ನಾನು ಮೈಸೂರು ಪಾಕನ್ನ ತಿನ್ನಿಸ್ದೆ ನಮ್ಮ ಮನೆಯವ್ರಿಗೆ. ಮತ್ತು ನಿಶು ಕೂಡ ಒಂದು ಸ್ವಲ್ಪ ಬೇಕು ಅಂತ ಅಂದ, ಅವ್ನಿಗೊಂದು ಸ್ವಲ್ಪ ತಿನ್ನಿಸ್ದ್ವಿ. ಅಲ್ಲಿಂದ ಸ್ವೀಟ್ನ ತೊಗೊಂಡು ನಾವಿವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಇವಾಗ ಮಿಕ್ಸರ್ ಮತ್ತು ಸ್ವೀಟ್ ಎರಡೂ ಕೂಡ ತೊಗೊಂಡ್ವಿ. ಇನ್ನೇನು ತೊಗೊಳ್ಳಿಲ್ಲ ನಾವು. ಅದಾದಮೇಲೆ ಇವಾಗ ಕಾರಲ್ಲಿ ಹತ್ಕೊಂಡು ಹೋಗ್ತಾಯಿದ್ದೀವಿ. ನಿಶುಗೆ ನಿದ್ದೆ ಬರ್ತಾಯಿತ್ತು. ಅವನ್ನ ಬೆಳಗ್ಗೆನೇ ಮಲಗಿಸ್ಬಿಟ್ಟಿದ್ದೆ, ತಲೆಗೆ ಸ್ನಾನ ಮಾಡಿಸ್ಬಿಟ್ಟು 1 ಅವರ್ ನಿದ್ದೆ ಮಾಡಿದ್ದೆ ಅಷ್ಟೇ. ಮಧ್ಯಾಹ್ನ ಆದರೆ ಒಂದು 2 ಅವರ್ 3 ಅವರ್ ನಿದ್ದೆ ಮಾಡ್ತಾನೆ. ಬಟ್ ಮಧ್ಯಾಹ್ನ ಮಾಡಿರಲಿಲ್ವಲ್ಲ ನಿದ್ದೆನ, ಬೆಳಗ್ಗೆ ಮಾಡಿದ್ನಲ್ಲ, ಅದಕ್ಕೋಸ್ಕರ ತೂಗುಡಿಸ್ತಾ ಇದ್ದ, ಅವನ್ನ ಎದ್ದೇಳಿಸ್ತಾ ಇದ್ದೆ ಮನೆಗೆ ಹೋಗೋ ತನಕನೂ ಕೂಡ ನಾನು. ಅದಾದಮೇಲೆ ಮನೆಗೆ ಬಂದ್ವಿ, ಸ್ವಲ್ಪ ಹೊತ್ತು ಕೂತಿದ್ವಿ, ರೆಸ್ಟ್ ಮಾಡಿದ್ವಿ. ನಾವು ಬರೋಷ್ಟರಲ್ಲಿ ಒಂದು 8 o'clock ಆ ಟೈಮ್ ಆಗಿತ್ತು. ಸ್ವಲ್ಪ ನನ್ನ ತಂಗಿ ಸ್ವಲ್ಪ ಮೇಕಪ್ ಪ್ರಾಡಕ್ಟ್ಸ್ ಅದೆಲ್ಲ ತೊಗೋಬೇಕಾಗಿತ್ತು, ಸ್ವೀಟ್ಸ್ ಎಲ್ಲ ತೊಗೊಂಡು ಮನೆಗೆ ಹೋಗೋ ತನಕ ಸ್ವಲ್ಪ ಲೇಟ್ ಆಯಿತು. ಮಮ್ಮಿನೇ ಅಡುಗೆ ಎಲ್ಲ ಮಾಡಿದರು, ಹೊರಗಡೆ ಏನೂ ತಿನ್ನಲಿಲ್ಲ. ಹೊರಗಡೆನೇ ಪಾರ್ಸಲ್ ತೊಗೊಳ್ಳೋದ ಅಂತ ಅಂದರು ನಮ್ಮ ಮನೆಯವರು. ಬಿರಿಯಾನಿ ಏನಾದರೂ ಬೇಡ, ಮಮ್ಮಿನೇ ಅದೆಲ್ಲ ಮಾಡಿದ್ದಾರೆ ಅಂತ ಅಂದ್ವಿ. ಬಿರಿಯಾನಿ ಮತ್ತು ಚಿಕನ್ ಫ್ರೈ ಮತ್ತು ಮೊಟ್ಟೆ ಮತ್ತು ಮೊಸರು ಬಜ್ಜಿ ಇದಿಷ್ಟು ಕೂಡ ಮಾಡಿದರು. ನಿಶು ಬಂದ್ಬಿಟ್ಟು ಮೊಟ್ಟೆ ಎತ್ಕೊಂಡು ತಿಂತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದ. ಅವ್ನಿಗೊಂದು ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ಅವ್ನಿಗೆ ಮೊಟ್ಟೆ ಏನೂ ಕೊಡಲಿಲ್ಲ ನಾವು. ಇವಾಗ ಸ್ವಲ್ಪ ಆರಾಮಾಗಿ ಸರಿ ಹೋಗಿದ್ದಾನೆ ಫ್ರೆಂಡ್ಸ್. ಇವಾಗ ನಮ್ಮದು 4th ಇಯರ್ ಆ್ಯನಿವರ್ಸರಿ. ನಾವು ಕೇಕ್ ಕಟ್ಟಿಂಗ್ ಆಗಿರ್ಬೋದು ಅದೇನು ಮಾಡ್ಕೊಳ್ಳಿಲ್ಲ ಈ ಸಲ. ಜಸ್ಟ್ ಸಿಂಪಲ್ಲಾಗಿ ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ವಿ ಅಷ್ಟೇ. ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ನಮ್ಮ ಮನೆಗೆ ಇನ್ನೊಂದು ಪುಟ್ಟ ಪಾಪು ಬಂದಿರುತ್ತೆ. ನಿಶು ಜೊತೆ ನಮ್ಮ ಜೊತೆ ಇನ್ನೊಂದು ಪುಟ್ಟ ಪಾಪು ಬಂದಿರುತ್ತೆ. ಅದು 5 years ಕಂಪ್ಲೀಟ್ ಆಗುತ್ತೆ ಅವಾಗ. ಇಷ್ಟೇ ಫ್ರೆಂಡ್ಸ್, ಚಿಕ್ಕದಾಗಿ ಒಂದು ದೇವಸ್ಥಾನಕ್ಕೆ ಹೋಗಿದ್ದು, ಪೂಜೆ ಎಲ್ಲ ಮಾಡ್ಕೊಂಡು ಮನೆಗೆ ಬಂದು ಊಟ ಮಾಡಿಕೊಂಡು ನಾವು ಮಲ್ಕೊಂಡ್ವಿ ಅಷ್ಟೇ ಫ್ರೆಂಡ್ಸ್. 4th ಇಯರ್ ಆ್ಯನಿವರ್ಸರಿ ಸೆಲೆಬ್ರೇಷನ್ನ ಇಷ್ಟೇ ಸಿಂಪಲ್ಲಾಗಿ ನಾವು ಮುಗಿಸ್ಕೊಂಡ್ವಿ ಆವತ್ತಿನ ದಿನ, ಫ್ರೈಡೇ. ನೆಕ್ಸ್ಟ್ ಅದಾದಮೇಲೆ ನಾನಿಲ್ಲಿ ಸಂಡೇದು ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅವತ್ತಷ್ಟೇ ನಾನು ಬೆಳಗ್ಗೆಯಿಂದೆಲ್ಲ ವ್ಲಾಗ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ನಮ್ಮದು ಆ್ಯನಿವರ್ಸರಿ ಯಾವ ರೀತಿ ಸೆಲೆಬ್ರೇಷನ್ನ ಮಾಡ್ಕೊಂಡ್ವಿ ಅಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ಸಂಡೇದು ವ್ಲಾಗು. ಯಾಕೋ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ, ಅದಕ್ಕೋಸ್ಕರ ಕಾಫಿ ಮಾಡ್ಕೊಂಡು, ಹಾಗೆ ಮಾರಿಗೋಲ್ಡ್ ಬಿಸ್ಕೆಟ್ ಇತ್ತು, ಮಾರಿಗೋಲ್ಡ್ ಬಿಸ್ಕೆಟ್ ಇತ್ತಲ್ಲ ಅಂತ ಅಂದ್ಬಿಟ್ಟು ಕಾಫಿ ಮಾಡ್ಕೊಂಡು ಇವಾಗ ಕಾಫಿ ಕುಡಿತಾ ಇದ್ದೀನಿ. ನಿಶು ನಾನು ಕ್ಯಾಮ್ರಾನ ಮಡಗಿದ್ನಲ್ವ, ಕ್ಯಾಮ್ರಾ ನೋಡಿಬಿಟ್ಟು ಅವನು ನನಗೆ ಬಿಸ್ಕೆಟ್ ಬೇಕು ಅಂತ ಅಂದ. ಅದಕ್ಕೆ ಸ್ವಲ್ಪ ಡಿಪ್ ಮಾಡಿಬಿಟ್ಟು ಅವನಿಗೆ ತಿನ್ನಿಸ್ತಾ ಇದ್ದೆ. ಕ್ಯಾಮ್ರಾ ನೋಡಿಬಿಟ್ಟು ಅವನು ಸ್ಮೈಲ್ ಮಾಡ್ತಾಯಿದ್ದ. ಅವ್ನಿಗೇನೋ ಒಂಥರ ಇತ್ತೀಚೆಗೆ ಕ್ಯಾಮ್ರಾ ನೋಡಿದ್ರೆ ಏನೋ ಸ್ಮೈಲ್ ಮಾಡಬೇಕು, ನಮ್ಮಮ್ಮ ಏನೋ ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ಅವನು ನೋಡ್ಕೊಂಡು ಪೋಸ್ ಕೊಡ್ತಾನೆ. ಅವನು ಹಾಗೆ ಬಿಸ್ಕೆಟ್ನ ತಿಂತಾಯಿದ್ದ ನನ್ನ ಜೊತೆ. ಅದಾದಮೇಲೆ ಅವನಿಗೂ ಕೂಡ ಸ್ವಲ್ಪ ಹಾಲು ಕೊಟ್ಟೆ. ಹಾಲೆಲ್ಲನೂ ಸ್ವಲ್ಪ ಸ್ಟಾಪ್ ಮಾಡಿದೆ, ಯಾಕಂದರೆ ಸ್ವಲ್ಪ ಲೂಸ್ ಮೋಷನ್ ಥರ ಆಗಿತ್ತು ಅವನಿಗೆ, ಅದಕ್ಕೋಸ್ಕರ ಹಾಲು ಇದೆಲ್ಲನೂ ಕೊಡೋದು ಸ್ಟಾಪ್ ಮಾಡಿದೆ. ಒಂದು 3 ಡೇಸಿಂದ ಅವನಿಗೆ ಬರೀ ಮಜ್ಜಿಗೆ ಅನ್ನ, ಇಡ್ಲಿ, ದೋಸೆ ಇದನ್ನೇ ಕೊಡ್ತಾಯಿದ್ವಿ. ಬಟ್ ಕ್ಲಿನಿಕಲ್ಲಿ ಏನು ಹೋಗಿ ತೋರಿಸಿಲ್ಲ. ಏನಕ್ಕೆ ಅಂದರೆ ಅವನಿಗೆ ಫಸ್ಟೇ ಪೌಡರೆಲ್ಲ ಕೊಟ್ಟಿದ್ರಲ್ಲ, ಅದನ್ನು ಕುಡಿಸ್ತಾ ಇದ್ದು ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಾಯಿದೆ, ಅದಕ್ಕೋಸ್ಕರ ಏನು ತೋರಿಸಲಿಲ್ಲ. ಅದಾದಮೇಲೆ ಸಂಜೆ ಸ್ವಲ್ಪ ಹಾಗೇ ಕೂತಿದ್ವಿ ನಾನು ನಿಶುನ ಒಳಗೆ ಇರ್ತಾನಲ್ಲ ಅಂದ್ಬಿಟ್ಟು ಆಚೆ ನಿಲ್ಲಿಸಿದ, ಆಟ ಆಡ್ತಾ ನಿಂತಿದ್ದ ಅವನು. ಹಾಗೆ ಸ್ವಲ್ಪ ಸಂಜೆ ಆಗ್ತಾಯಿತ್ತಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ನಾನು, ಆಚೆ ಇರೋವಂಥ ಕ್ಲಿಪ್ಪಿಂಗ್ಸ್ನ. ತುಂಬ ಸೆಕೆ ಫ್ರೆಂಡ್ಸ್, ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗೋಗುತ್ತೆ ಬಿಸಿಲು, ಅಷ್ಟು ಸೆಕೆ ಇರುತ್ತೆ ಇವಾಗ. ಅದಾದಮೇಲೆ ರಾತ್ರಿ ಹಾಗೆ ಮತ್ತು ನೈಟ್ ಮಮ್ಮ ಊಟಕ್ಕೆ ಮುದ್ದೆ ಮತ್ತು ಮೊಟ್ಟೆ ಸಾಂಬಾರು, ರೈಸ್, ಇದು 3 ಕೂಡ ಮಾಡಿದರು. ಮೊಟ್ಟೆ ಸಾಂಬಾರು ಆಲ್ಮೋಸ್ಟ್ ನನಗೆ ಅಷ್ಟೊಂದು ಮೊಟ್ಟೆ ಎಲ್ಲ ಇಷ್ಟ ಆಗ್ತಾಯಿಲ್ಲ ಇವಾಗ ಸ್ವಲ್ಪ ಅದು ತಿಂತಾ ಇರೋದು. ನಾನು ಒಂದು 6.5 months ಆದಮೇಲಿಂದ ಯಾವಾಗಲೂ ಒಂದೊಂದು ಸಲ ಮೊಟ್ಟೆ ತಿಂತೀನಿ ಅಷ್ಟೇ. ಅದು ಬಿಟ್ಟರೆ ತಿಂತಾನೇ ಇರಲಿಲ್ಲ. ಮುಂಚೆ ಮೊಟ್ಟೆ ಸ್ಮೆಲ್ ಅಂದ್ರೇ ಆಗ್ತಿರಲಿಲ್ಲ, ಮೊಟ್ಟೆ ತಿನ್ನೋದಕ್ಕಾಗ್ತಿರಲಿಲ್ಲ, ಒಂಥರ ಆಗೋದು, ಹೊಟ್ಟೆ ಎಲ್ಲ ಕಲಿಸೋದು, ಈ ಥರ ಎಲ್ಲ ಆಗ್ತಿತ್ತು. ಬಟ್ ಇವಾಗ ಸ್ವಲ್ಪ ಪರವಾಗಿಲ್ಲ, ಮೊಟ್ಟೆ ಎಲ್ಲ ತಿಂತೀನಿ. ಬಟ್ ಇವಾಗ ತಿಂತೀನಿ ಮೊಟ್ಟೆ ಎಲ್ಲನೂ ಕೂಡ.
ಅದು ಜಾಸ್ತಿ ತಿನ್ನೋದಕ್ಕೆ ಹೋಗಲ್ಲ ಮೊಟ್ಟೆ ಎಲ್ಲ. ಈ ಥರ ಸಾಂಬಾರು ಅಥವಾ ಮೊಟ್ಟೆ ಬಿರಿಯಾನಿ, ಮೊಟ್ಟೆ ಪಲ್ಯ ಈ ಥರ ಮಾಡಿದರೆ ತಿಂತೀನಿ. ಹಾಗೇ ಮೊಟ್ಟೆನ ಬೇಯಿಸ್ತಾರಲ್ಲ ಅದು ತಿನ್ನೋದಕ್ಕಾಗಲ್ಲ, ನನಗೆ ಇಷ್ಟನೂ ಆಗೋದಿಲ್ಲ. ಟಿ ವಿ ನೋಡ್ತಾ ನಾನು, ನಮ್ಮ ಮಮ್ಮಿ, ನನ್ನ ತಂಗಿ, ನಮ್ಮ ಪಪ್ಪ 4 ಜನನೂ ಊಟ ಮಾಡ್ಕೊಂಡ್ವಿ. ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನಿಶ್ಚಿಗೂ ಕೂಡ ಊಟ ಮಾಡಿಸ್ಬಿಟ್ಟು ಆಚೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ನಾವು. ಆ್ಯಂಡ್ ಟಿ ವಿ ಅದೇ ಸಂಡೇ ಅನ್ನಲ್ವ, ಟಿ ವಿ ನೋಡ್ತಾ ಕೂತಿದ್ವಿ. ಸರಿಗಮಪ ಇದೆಲ್ಲ ನೋಡಿಕೊಂಡು ಕೂತಿದ್ವಿ. ಬಟ್ ಇನ್ನೇನು ಟೈಮ್ ಪಾಸ್ ಮಾಡೋದಕ್ಕಾಗೋದಿಲ್ಲ ಅಲ್ವಾ ನೈಟ್ ಟೈಮು, ಅದಕ್ಕೋಸ್ಕರ. ಅದಾದಮೇಲೆ ಊಟ ಎಲ್ಲನೂ ಮಾಡಿಕೊಂಡು ಸ್ವಲ್ಪ ಗಾಳಿ ತುಂಬ ಚೆನ್ನಾಗಿ ಬೀಸ್ತಾಯಿತ್ತು ನೈಟು. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದರೆ ಸಾರಿ ಫ್ರೆಂಡ್ಸ್, ನಿಶು ವಾಯ್ಸ್ ಏನಾದರೂ ಕೇಳಿಸ್ತಾ ಇದ್ದರೆ. ತುಂಬ ಚೆನ್ನಾಗಿ ಗಾಳಿ ತಣ್ಣಗೆ ಬೀಸ್ತಾಯಿತ್ತು ಫ್ರೆಂಡ್ಸ್. ಆಚೆ ಬಂದು ಕೂತಿದ್ವಿ ನಾವು, ಇಲ್ಲಾಂದ್ರೆ 1 hour ತನಕ ಕೂತಿದ್ವಿ ಆಚೆ. ಇಷ್ಟೇ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಮ್ಮದು ಆ್ಯನಿವರ್ಸರಿ ಸೆಲೆಬ್ರೇಷನ್ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಒಂದಷ್ಟು ನಾವು ಆ್ಯನಿವರ್ಸರಿ ದಿನ ಕ್ಲಿಪ್ಪಿಂಗ್ಸ್ನ ತೊಗೊಂಡಿರುವಂಥದ್ದು ನಿಮ್ಮ ಹತ್ರ ಹಾಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಮತ್ತು ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್.